ಆಪರೇಷನ್ ಸಿಂಧೂರ್ ಬೆಂಬಲಿಸಿ ಕೆಜಿಎಫ್ನಲ್ಲಿ ಮೇ 23ರಂದು ಬೃಹತ್ ತಿರಂಗ ಯಾತ್ರೆ. ಹೆಚ್ಚಿನ ಸಂಖ್ಯೆಯಲ್ಲಿ ದೇಶ ಪ್ರೇಮಿಗಳು ಭಾಗವಹಿಸುವಂತೆ ಮಾಜಿ ಶಾಸಕ ವೈ ಸಂಪಂಗಿ ಮನವಿ. ಕಾಶ್ಮೀರದ ಪಹಲ್ಗಾಮ ಉಗ್ರರ ದಾಳಿಗೆ ಪ್ರತೀಕಾರವಾಗಿ ಭಾರತ ಸರ್ಕಾರ ಹಾಗೂ ಭಾರತೀಯ ಸೇನೆ ಕೈಗೊಂಡಿದ್ದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನ ಬೆಂಬಲಿಸಿ ಕೆಜಿಎಫ್ನಲ್ಲಿ ಮೇ 23ರಂದು ಬೃಹತ್ ತಿರಂಗ ಯಾತ್ರೆ ಹಮ್ಮಿಕೊಂಡಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ದೇಶ ಪ್ರೇಮಿಗಳು ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಮಾಜಿ ಶಾಸಕ ವೈ ಸಂಪಂಗಿರವರು ತಾಲೂಕಿನ ಜನತೆಯಲ್ಲಿ ಮನವಿ ಮಾಡಿದರು. ದೇಶವನ್ನ ಕಾಯುತ್ತಿರುವ ಭಾರತೀಯ ಸೈನಿಕರ ತ್ಯಾಗ ಬಲಿದಾನಕ್ಕೆ ಗೌರವ ಸೂಚಿಸಲು ಈ ತಿರಂಗ ಯಾತ್ರೆ ಕೈಗೊಳ್ಳುತ್ತಿದ್ದು, ಎಲ್ಲಾ ನಾಗರಿಕರು ಯಾವುದೇ ಜಾತಿ ಧರ್ಮ ಪಕ್ಷ ಭೇದ ಮರೆತು ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಜಿ ಶಾಸಕ ವೈ ಸಂಪಂಗಿರವರು ಕರೆ ನೀಡಿದರು. ಈ ಸಂದರ್ಭದಲ್ಲಿ ನಗರ ಹಾಗೂ ಗ್ರಾಮಾಂತರ ಭಾಗದ ಮುಖಂಡರು, ಕಾರ್ಯಕರ್ತರು ಇದ್ದರು. ಪಕ್ಷಾತೀತವಾಗಿ ಮತ್ತು ಯಾವುದೇ ಧರ್ಮ ಜಾತಿ ಇವೆಲ್ಲವನ್ನು ಹೊರತುಪಡಿಸಿ ನಾವೆಲ್ಲರೂ ಒಟ್ಟಾಗಿ ದೇಶಕ್ಕೋಸ್ಕರ ಏನು ನಮ್ಮ ದೇಶದ ಭದ್ರತೆ ಎಷ್ಟು ಸುಭದ್ರತೆಯಿಂದ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನೋಡ್ಕೊಳ್ತಾ ಇದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶ ಯಾವ ರೀತಿ ಮುನ್ನುಗ್ತಾ ಇದೆ, ಇದಕ್ಕೆಲ್ಲ ಕಾರಣ ಯಾರು? ಮತ್ತೆ ಈ ರೀತಿ ನಾವೆಲ್ಲರೂ ಕೂಡ ನೆಮ್ಮದಿಯಾಗಿ ದೇಶದ ಒಳಗಡೆ ಇವತ್ತು ನೆಮ್ಮದಿ ಜೀವನ ಮಾಡ್ತಾ ಇದ್ದೇವೆ ಅಂದ್ರೆ ಕಾರಣ ಸೈನಿಕರು. ಅವರ ತ್ಯಾಗ, ಪ್ರತಿಫಲ, ಪ್ರಾಣ ತ್ಯಾಗ, ಎಷ್ಟೆಲ್ಲ ಶ್ರಮ ಇದೆ. ಅದಕ್ಕೆಲ್ಲದಕ್ಕೂ ನಾವೇನು ಕೊಡಕ್ಕಾಗದಿದ್ರು ಕೂಡ ಒಂದು ರಾಷ್ಟ್ರೀಯತೆ, ದೇಶ ಪ್ರೇಮವನ್ನ ಸೈನಿಕರ ಪರವಾಗಿ, ದೇಶದ ಪ್ರಧಾನಮಂತ್ರಿಗಳ ಪರವಾಗಿ ನಾವಿದ್ದೀವಿ ಅನ್ನುವಂತ ಸಂದೇಶವನ್ನ ತಿರಂಗ ಯಾತ್ರೆ ಮೂಲಕ ಕೊಡಬೇಕು ಅನ್ನುವಂತ ತೀರ್ಮಾನವನ್ನ ನಾವೆಲ್ಲರೂ ಮಾಡಿದ್ದೇವೆ. ಅದಕ್ಕೆ 23ನೇ ತಾರೀಕು ಶುಕ್ರವಾರ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲಾ ಸಾರ್ವಜನಿಕರು ಸೇರಿ, ಅದು ಸಂಘ ಸಂಸ್ಥೆಗಳಿರ್ಬೋದು, ಶಾಲಾ ಕಾಲೇಜುಗಳಿರ್ಬೋದು, ಸಾರ್ವಜನಿಕ ಬದುಕಿನಲ್ಲಿ ಯಾರ್ಯಾರು ದೇಶಕ್ಕಾಗಿ ಮಾತಾಡುವಂತ ಪ್ರಮುಖ ನಾಯಕರು ಇರ್ಬೋದು, ಅವರೆಲ್ಲರೂ ಕೂಡ ಬರ್ಬೋದು, ಚುನಾಯಿತ ಪ್ರತಿನಿಧಿಗಳು, ಇವರೆಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಎಲ್ಲರೂ ಒಟ್ಟಾಗಿ ನಾವು ಭಾರತೀಯರು, ಇಷ್ಟೇ ನಮ್ಮ ಘೋಷಣೆ, ಬೇರೆ ಇನ್ನೇನು ಇಲ್ಲ. ಅದಕ್ಕಾಗಿ ನಮ್ಮ ವಾಹಿನಿ ಮೂಲಕ ತಿಳಿಸೋದೇನೆಂದ್ರೆ, ನಮ್ಮನ್ಯಾರು ಕೂಡ ನೀವು ಅವತ್ತು ಬಿಜೆಪಿ ಅಂತ ನೀವು ಯಾರು ನೋಡಕ್ ಹೋಗ್ಬೋದು. ನೀವು ಅಣ್ಣ ತಮ್ಮಂದ್ರು, ಅಕ್ಕ ತಂಗಿರು, ಒಂದು ತಾಯಿ ಮಕ್ಕಳು, ಅದು ಭಾರತ ಮಾತೆ ಮಕ್ಕಳು. ಹಂಗಾಗಿ ನಾವೆಲ್ಲರೂ ಕೂಡ, ಅದು ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಹಿಂದೂಗಳಿರ್ಬೋದು, ಇನ್ಯಾವುದೇ ಜಾತಿ ಧರ್ಮ, ಎಲ್ಲರೂ ನಾವೆಲ್ಲರೂ ಕೂಡ ಈ ತಾಯಿ ಮಡಿಲಲ್ಲಿ ಹುಟ್ಟಿರ್ತಕ್ಕಂಥವ್ರು. ಗಾಳಿ, ನೆಲ, ಜಲ ಎಲ್ಲವನ್ನೂ ಕೂಡ ಅನುಭವಿಸ್ತಾ ಇದೀವಿ ನಾವು. ಇದಕ್ಕೆಲ್ಲದಕ್ಕೂ ಕಾರಣ ಸೈನಿಕರು ಮತ್ತು ನಮ್ಮ ದೇಶದ ಪ್ರಧಾನಮಂತ್ರಿ. ಅದಕ್ಕಾಗಿ ನಾವು ಬೇರೆ ಏನೂ ಕೊಡಕ್ಕಾಗೋದಿಲ್ಲ. ಅವರಿಗೆ ನೈತಿಕ ಬೆಂಬಲ ಮತ್ತು ಆತ್ಮಸ್ಥೈರ್ಯವನ್ನ, ಮನೋಬಲವನ್ನ ಹೆಚ್ಚು ಮಾಡ್ಲಿಕ್ಕೆ ನಾವೆಲ್ಲರೂ ಕೂಡ ಸೈನಿಕರೊಂದಿಗೆ ನಾವಿದ್ದೇವೆ, ಪ್ರಧಾನಮಂತ್ರಿಗಳೊಂದಿಗೆ ನಾವಿದ್ದೀವಿ ಅನ್ನುವಂತ ವಿಚಾರವನ್ನ ಸಾರ್ವಜನಿಕವಾಗಿ ತಿರಂಗ ಯಾತ್ರೆ ಮೂಲಕ ತಿಳಿಸಬೇಕಾಗಿರ್ತಕ್ಕಂಥ ತೀರ್ಮಾನ ನಾವು ಮಾಡಿರೋದ್ರಿಂದ ಅವತ್ತು ಮಾಡ್ತೀವಿ, ಶುಕ್ರವಾರ 23ನೇ ತಾರೀಕು. ಅದಕ್ಕೆ ತಾವು ಮಾಧ್ಯಮದ ಸ್ನೇಹಿತರು ಸೇರಿ, ನೀವು ಭಾರತೀಯರೇ, ಅವತ್ತು ನೀವು ವಾಹಿನಿಯಲ್ಲಿ ಪ್ರಚಾರ ಮಾಡೋದು ಒಂದ್ ಕಡೆ ಆದ್ರೆ ನಮ್ಮ ಜೊತೆ ಭಾಗವಹಿಸುವುದು ಹೆಚ್ಚು. ಹಂಗಾಗಿ ನಾವೆಲ್ಲರೂ ಒಟ್ಟಾಗಿ ಬೆಳಗ್ಗೆ 9 ಗಂಟೆಗೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದಿಂದ ನಗರಸಭೆಯ ಮೈದಾನದಿಂದ ಬಂದು, ಅಲ್ಲಿಂದ ಮತ್ತೆ ಸೂರಜ್ಮಲ್ ಸರ್ಕಲ್ ಬಂದು, ಗಾಂಧಿ ವೃತ್ತದಿಂದ ಪಿಚ್ಚೇಡ್ ರೋಡ್ ಹೋಗಿ ಮತ್ತೆ ದೇವಸ್ಥಾನದ ಹತ್ರ ಬಂದು ಅಲ್ಲಿ ಸಮಾರೋಪ ಆಗುತ್ತೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸಬೇಕಂತ ಹೇಳಿ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳಿಗೆ ನಾನು ಕೈ ಮುಗಿದು ವಿನಂತಿ ಮಾಡ್ತೇನೆ. ಧನ್ಯವಾದ.